ನಮಸ್ಕಾರ. ಕ್ವಾಲಿಫೈಯರ್ 1 ಪಂದ್ಯ ಯಾವಾಗ, ಯಾರ ವಿರುದ್ಧ, ಎಲ್ಲಿ, ಎಷ್ಟು ಗಂಟೆಗೆ ಆರಂಭ ಗೊತ್ತಾ? ಇಲ್ಲಿದೆ ನೋಡಿ ಪಂದ್ಯದ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, RCB ತನ್ನೆಲ್ಲ 14 ಪಂದ್ಯಗಳನ್ನು ಈ ಬಾರಿ ಲೀಗ್ ಹಂತದಲ್ಲಿ ಮುಕ್ತಾಯಗೊಳಿಸಿದೆ. ಈ ಮೂಲಕ RCB ಪ್ಲೇಆಫ್ಗೆ ನಂಬರ್ 1 ತಂಡವಾಗಿ ಎಂಟ್ರಿ ಕೊಟ್ಟರೆ, ಇತ್ತ RCB ತಂಡಕ್ಕೆ ಮುಂದಿನ ಎದುರಾಳಿ ಕ್ವಾಲಿಫೈಯರ್ 1ನಲ್ಲಿ ಯಾರು ಆಗ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿ RCB ಮತ್ತೊಮ್ಮೆ 2ನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಈ ಬಾರಿ ಟೇಬಲ್ ಟಾಪರ್ ಆಗಿರುವ RCB ತಂಡ ಆಡಿರುವ 14 ಪಂದ್ಯದಲ್ಲಿ 9 ಗೆದ್ದು 18 ಅಂಕ ಸಂಪಾದಿಸಿ ನಂಬರ್ 1 ತಂಡವಾಗಿ ಕ್ವಾಲಿಫೈರ್ಗೆ ಎಂಟ್ರಿ ಕೊಟ್ಟರೆ, ಕ್ವಾಲಿಫೈರ್ 1ನಲ್ಲಿ ಯಾರಾಗ್ತಾರೆ ಅಂತ ಕೇಳ್ತಾ ಹೋದರೆ, IPLನಲ್ಲಿ RCB ತಂಡದ ಲೀಗ್ ಹಂತದ ಒಂದು ಪಯಣವನ್ನು ನಾವಿಲ್ಲಿ ನೋಡ್ತಾ ಬರೋದಾದರೆ, ಮೊದಲಿಗೆ RCB ತಂಡ ಮೊದಲ ಪಯಣದಲ್ಲಿ ಅಂದರೆ IPL 2026ರಲ್ಲಿ ಶುಭಾರಂಭದ ಪಯಣದಲ್ಲಿ SRH ತಂಡದ ವಿರುದ್ಧ ಗೆದ್ದು ಬಿಗಿತ್ತು. ತದನಂತರ 2ನೇ ಪಯಣದಲ್ಲಿ CSK ವಿರುದ್ಧ ಗೆದ್ದರೆ, ಇತ್ತ RR ವಿರುದ್ಧ ಗುವಾಹಟಿಯಲ್ಲಿ ಸೋಲು ಕಂಡಿತ್ತು. 4ನೇ ಪಯಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ ಗೆದ್ದು ಬಿಗಿದರೆ, 5ನೇ ಪಯಣದಲ್ಲಿ LSC ವಿರುದ್ಧ ಕೂಡ ಬೆಂಗಳೂರಿನಲ್ಲಿ ಗೆದ್ದು ಇತಿಹಾಸವನ್ನು ನಿರ್ಮಿಸಿತ್ತು. 6ನೇ ಪಯಣದಲ್ಲಿ ಡೆಲ್ಲಿ ತಂಡದ ವಿರುದ್ಧ ಬೆಂಗಳೂರಲ್ಲಿ ಸೋತ RCB ತಂಡ 7ನೇ ಪಯಣದಲ್ಲಿ ಬೆಂಗಳೂರಲ್ಲಿ ಗುಜರಾತ್ ವಿರುದ್ಧ ಗೆದ್ದು ಬಿಗಿತ್ತು. ಇನ್ನು 8ನೇ ಪಯಣದಲ್ಲಿ ಡೆಲ್ಲಿ ತಂಡದ ವಿರುದ್ಧ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಗೆದ್ದು ಬಿಗಿದರೆ, 9ನೇ ಪಯಣದಲ್ಲಿ ಗುಜರಾತ್ ವಿರುದ್ಧ ಅಹಮದಾಬಾದ್ ಮೈದಾನದಲ್ಲಿ ಸೋಲು ಕಂಡಿತ್ತು. ಇನ್ನು 10ನೇ ಪಯಣದಲ್ಲಿ RCB ತಂಡ LSC ವಿರುದ್ಧ ಸೋಲು ಕಂಡರೆ, 11ನೇ ಪಯಣದಲ್ಲಿ MI ವಿರುದ್ಧ ಗೆದ್ದು ಬಿಗಿತ್ತು. ರಾಯ್ಪುರ್ ಅಂಗಳದಲ್ಲಿ ನಡೆದ ಈ ಒಂದು ಪಯಣದಲ್ಲಿ RCB ಗೆದ್ದು ಇತಿಹಾಸ ಸೃಷ್ಟಿಸಿದರೆ, ತನ್ನ 12ನೇ ಪಯಣದಲ್ಲಿ ಬಲಿಷ್ಠ KKR ತಂಡವನ್ನು ಕೂಡ ರಾಯ್ಪುರ್ ಅಂಗಳದಲ್ಲಿ RCB ಸೋಲಿಸಿತ್ತು. ತನ್ನ 13ನೇ ಪಯಣದಲ್ಲಿ RCB ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಗೆಲುವು ಕಂಡರೆ, ತನ್ನ ಕೊನೆಯ ಪಂದ್ಯ ಅಂದರೆ SRH ವಿರುದ್ಧ RCB ಸೋಲುಕೊಂಡು, ಅಂದರೆ ಈ ಬಾರಿಯ IPL 2026ರ ಲೀಗ್ ಹಂತದ ಪಂದ್ಯದಲ್ಲಿ ಕೊನೆಯ ಪಂದ್ಯವನ್ನು ಸೋತು RCB ಸೋತರು ಕೂಡ ಕ್ವಾಲಿಫೈರ್ 1ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಕ್ವಾಲಿಫೈರ್ 1ನಲ್ಲಿ RCBಗೆ ಯಾರಾಗ್ತಾರೆ ಎದುರಾಳಿ ಅಂತ ಕೇಳ್ತಾ ಬರೋದರೆ ನೋಡ್ಬೋದು. ಸ್ನೇಹಿತರೆ, RCB ಟೇಬಲ್ ಟಾಪರ್ ಆಗಿ ಇದರ ಮೊದಲ ಸ್ಥಾನವನ್ನು ಅಲಂಕರಿಸಿ ಈ ಬಾರಿ ಚೊಚ್ಚಲ ಅಂದರೆ 2ನೇ ಬಾರಿಗೆ ಟ್ರೋಫಿ ಮೇಲೆ ಕಣ್ಣಿಟ್ಟಿರುವ RCB ತಂಡಕ್ಕೆ ಕ್ವಾಲಿಫೈರ್ 1 ಪಂದ್ಯದಲ್ಲಿ ಬಲಿಷ್ಠ ಗುಜರಾತ್ ತಂಡ ಇಲ್ಲಿ ಎದುರಾಗ್ತಿದೆ. ಗುಜರಾತ್ ವಿರುದ್ಧ RCB ಲೀಗ್ ಹಂತಗಳಲ್ಲಿ ಮೊದಲ ಪಂದ್ಯ ಬೆಂಗಳೂರಲ್ಲಿ ಗೆದ್ದರೆ, ತನ್ನ 2ನೇ ಪಂದ್ಯದಲ್ಲಿ ಅಹಮದಾಬಾದ್ನಲ್ಲಿ ಸೋಲು ಕಂಡಿತ್ತು. ಈ ಮೂಲಕ RCBಗೆ ಕ್ವಾಲಿಫೈರ್ 1ನಲ್ಲಿ ಮತ್ತೊಮ್ಮೆ ಗುಜರಾತ್ ಅಂದರೆ ಈ ಬಾರಿ IPLನಲ್ಲಿ 3ನೇ ಬಾರಿಗೆ ಗುಜರಾತ್ ತಂಡ RCB ಮುಖಾಮುಖಿಯಾಗ್ತದೆ. ಬಟ್ RCB ಮತ್ತು ಗುಜರಾತ್ ನಡುವಿನ ಕ್ವಾಲಿಫೈರ್ 1 ಪಂದ್ಯ ಯಾವಾಗ ನಡೆಯುತ್ತೆ ಅಂತ ಕೇಳಿದರೆ, ಮೇ 26ಕ್ಕೆ ಧರ್ಮಶಾಲಾ ಅಂಗಳದಲ್ಲಿ ಈ ಒಂದು ಪಂದ್ಯ ನಡೀತದೆ. ಸ್ನೇಹಿತರೆ, ಈ ಒಂದು ಪಂದ್ಯ ಗೆದ್ದರೆ RCB ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡಲಿದಂತಲೇ ಹೇಳ್ಬೋದಾಗಿದೆ. ಹಾಗೆ ನಿಮ್ಮ ಪ್ರಕಾರ ಈ ಬಾರಿನೂ ಕೂಡ RCB ಫೈನಲ್ಗೆ ಎಂಟ್ರಿ ಕೊಟ್ಟು ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಟ್ರೋಫಿ ಎತ್ತಿ ಹಿಡಿಯುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.